मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। वज्रायुधं मदमर्दनं बम 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 ಉತ್ತರ ರಾಮಾಯಣದಲ್ಲಿ ರಾಮ ಅಶ್ವಮೇಧ ಯಾಗವನ್ನ ಮಾಡ್ತಿರ್ತಾರೆ. ಆ ಅಶ್ವಮೇಧ ಕುದುರೆಯನ್ನ ಪೂಜಿಸಿ ಆ ಅಶ್ವವನ್ನ ದೇಶ ಸಂಚಾರಕ್ಕೆ ಬಿಡಲಾಗುತ್ತೆ. ಆ ಅಶ್ವವನ್ನ ಕಾಪಾಡುವ ಹೊಣೆಯನ್ನ ರಾಮನ ಪರಮ ಭಕ್ತ ಹನುಮ, ಯುವರಾಜ ಶತ್ರುಘ್ನ ಹಾಗೂ ಭರತನ ಮಗ ಪುಷ್ಕಲ ಕಾಪಾಡುವ ಹೊಣೆಯನ್ನ ಹೊತ್ತುಕೊಳ್ತಾರೆ. ಯಾಗಾಶ್ವ ಹೊರಟ ಜಾಗದಲ್ಲೆಲ್ಲ ಹನುಮನ ಸೇನೆ ಎಲ್ಲ ರಾಜ್ಯವನ್ನು ಗೆಲ್ತಿತ್ತು. ಹಾಗೆ ಕೆಲವರು ಯುದ್ಧಕ್ಕೆ ನಿಲ್ತಿದ್ರೆ ಇನ್ನು ಕೆಲವರು ಆ ಹೆಸರಿಗೆ ಶರಣಾಗ್ತಿದ್ರು. ಹಾಗೆ ಹೊರಟ ಯಾಗಾಶ್ವ ವಿಂಧ್ಯ ಪರ್ವತಗಳ ದೇವಪುರಕ್ಕೆ ಬಂದು ನಿಲ್ಲಿತ್ತು. ಅಲ್ಲಿ ರಾಜ ವೀರಮಣಿಯ ಆಳ್ವಿಕೆಯಲ್ಲಿತ್ತು. ಈ ವೀರಮಣಿಯು ಪರಶಿವನ ಪರಮ ಭಕ್ತ. ಈ ವೀರಮಣಿ ಪರಶಿವನನ್ನ ನೆನೆದರೆ ಸಾಕು, ಶಿವ ಭಕ್ತನಿಗೋಸ್ಕರ ಬರುವಷ್ಟು ಶಿವ ಮತ್ತು ಭಕ್ತನ ಮೇಲಿರುವ ಪ್ರೀತಿ. अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। ಅಲ್ಲಿ ಹನುಮನ ಸೇನೆ ಮತ್ತು ಶಿವಭಕ್ತನ ಸೇನೆ ಯುದ್ಧಕ್ಕೆ ಇಳಿದಿತ್ತು. ರಾಜ ವೀರಮಣಿಗೆ ಅದಾಗಲೇ ತಿಳಿದಿದ್ದು ರಾಮನ ಸೇನೆ ಬಲು ಶಕ್ತಿ. ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನ ಧೀರ ಗಹನ ಕೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಕೊನೆಗೆ ಪರಶಿವನೇ ಭಕ್ತನ ರಕ್ಷಣೆಗೆ ನಿಲ್ಲಬೇಕಾಯ್ತು. ಆಗಲೇ ನೋಡಿ ಹನುಮನೊಂದಿಗೆ ಮುಕ್ಕಣ್ಣ ಯುದ್ಧಕ್ಕೆ ನಿಂತ. ಈ ಯುದ್ಧ ನಡೆಯುವ ಸಂದರ್ಭದಲ್ಲಿ ಈ ಲೋಕವೇ ಅಲ್ಲೋಲ ಕಲ್ಲೋಲವಾಗಿತ್ತು. 7 ಲೋಕಗಳು ಕೂಡ ಅಲುಗಾಡಿ ಹೋಗಿತ್ತು. बम्बोले 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 बम बम्बोले बम बम्बोले बम 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 बम्बोले। मैं तेरी जी रहा हूँ। ಆ ಯುದ್ಧದಲ್ಲಿ ಎಲ್ಲಾ ಕಲಿಯ ಅಸ್ತ್ರವನ್ನ ಬಿಟ್ಟಿದ್ದ ಪರಮೇಶ್ವರ ವರುಣಾಸ್ತ್ರ, ಪಾಶುಪತಾಸ್ತ್ರ, ಬಿಲ್ಲು, ಗದಾಯುದ್ಧ ಇದು ಗುರು ಶಿಷ್ಯಂದಿರ ಯುದ್ಧವಾಗಿತ್ತು. ಈ ಯುದ್ಧದಲ್ಲಿ ಹನುಮ ಬಳಲುತ್ತಿದ್ದರೂ ರಾಮನ ಭಕ್ತಿ ಅವನನ್ನ ಎಚ್ಚರಿಸುತ್ತಿತ್ತು. बम 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 बोले बोले
ಆಗಲೇ ಶಿವ ಹನುಮನ ಭಕ್ತಿಗೆ ಮೆಚ್ಚಿದ್ದ. ಅಷ್ಟೇ ಅಲ್ಲ, ಹನುಮನ ಶಕ್ತಿಗಲ್ಲದೆ ಭಕ್ತಿಗೂ ಕೂಡ ಹೆಸರುವಾಸಿಯಾದ. ಪರಮ ಭಕ್ತನ ಪರವಾಗಿ ನಿಂತಿದ್ದ ಪರಶಿವನ ಮುಂದೆ ಈ ಹನುಮನ ಭಕ್ತಿ ಹಾಗೂ ಶಕ್ತಿ ಪ್ರಸನ್ನನಾಗಿತ್ತು.